ಆದ್ರೆ ಇವರು ಯಾವಾಗ ಘೋಷಣೆ ಮಾಡ್ತಾರೆ ಅದೇ ತಿಂಗಳಲ್ಲಿ 27ನೇ ತಾರೀಕಿಗೆ ಟೆಂಡರ್ನ ಕಾಲ್ಫಾರ್ಮ್ ಮಾಡ್ತಾರೆ 7 ವರ್ಷಕ್ಕೆ ಉದ್ಯೋಗ ಕೊಡೋದಕ್ಕೆ. ಅಂದ್ರೆ ಸಿಎಂ ಅವರು ಡಿಸಿಎಂ ಅವರು ಒಂದು ಕಡೆ ಭರವಸೆ ಕೊಡ್ತಾರೆ, ಅಧಿಕಾರಿಗಳು ನಮ್ಮನ್ನ ವಿದ್ಯೆ ಕೊಡೋದಕ್ಕೆ ತಯಾರು ಮಾಡ್ತಾರೆ. ಇದ್ರ ವಿರೋಧಿಸಿ ನಾವು ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪ್ರೊಟೆಸ್ಟ್ ಹಮ್ಮಿಕೊಳ್ತೀವಿ. ಏನು ಸೆಪ್ಟೆಂಬರ್ 15ಕ್ಕೆ ಹಾಗಾಗಿ ಸೈಲೆಂಟ್ ಆಗಿ ನಡೀತಂತ ಪ್ರೊಟೆಸ್ಟ್ ಬಂದ್ಬಿಟ್ಟು ನಮ್ಮನ್ನೆಲ್ಲ ಕಾರ್ಮಿಕರನ್ನ 700 ಜನ ಕಾರ್ಮಿಕರನ್ನ ಅರೆಸ್ಟ್ ಮಾಡಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದಾಗ ನಾವು ಅಲ್ಲಿ ಕೂಡ ಉಪವಾಸ ಸತ್ಯಾಗ್ರಹನ ಕಂಟಿನ್ಯೂ ಮಾಡಿರ್ತೀವಿ. ಅದಾದ್ಮೇಲೆ ಅವರು ಎಚ್ಚರಿಕೆ ಕೊಡ್ತಾರೆ ನಮ್ಗೆ, ನೀವೇನಾರ ಈಗ ಮುಂದುವರಿಸೋದಾದ್ರೆ ಮುಂದಿನ ದಿನಗಳಲ್ಲಿ ಎಸ್ಮಾ ಜಾರಿ ಮಾಡ್ತೀವಿ ಅಂತ ನಮ್ಗೆ ಬೆದರಿಕೆ ಕೊಡ್ತಾರೆ ಪೊಲೀಸ್ ಅವರ ಮುಖಾಂತರ ಅಧಿಕಾರಿಗಳು. ಅದಾದ ನಂತರ ಅದೇ ತಿಂಗಳಲ್ಲಿ ಸೆಪ್ಟೆಂಬರ್ 19ಕ್ಕೆ 1 ದಿನದ ಮಟ್ಟಿಗೆ ನಾವು ಪ್ರೊಟೆಸ್ಟ್ ನ ಹಾಕೊಳ್ತೀವಿ. ಅವತ್ತು ಸಾಯಂಕಾಲ ಮತ್ತೆ ಎಸ್ಮಾ ಜಾರಿ ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರು ಸಹಾಯಕರುಗಳು ಅಗತ್ಯ ಸೇವೆಯಲ್ಲಿ ಇರೋದ್ರಿಂದ ನೀವು ಯಾರು ಪ್ರೊಟೆಸ್ಟ್ ಮಾಡಬಹುದು ಅಂತ ನಾವು ಅದಕ್ಕೆ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಕೇಳೋದಿಸ್ತೇನೆ, ನಮ್ಮನ್ನ ಕಾಯಂ ಮಾಡಿ, ಇಲ್ಲ ನಮ್ಮನ್ನ ನೇರಗೊಳಿಸಿ. ನಮ್ಮ ಡಿಮ್ಯಾಂಡ್ ಕೇಳಿದ್ರೆ ನಿಮಗೆ ಏನು ಅಗತ್ಯ ಸೇವೆಗಳಂತ ಜ್ಞಾಪಕ ಬರುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ನಾವು ಇಲ್ಲೇ ಇದ್ರೆ ಪ್ರತಿನಿತ್ಯ ಬೆಂಗಳೂರಲ್ಲಿ ವಾಸಿಸುವಂತ ಸಾವಿರ ಕಸ ಒಟ್ಟಾರೆ ಏನು 5,628 ಟನ್ ಕಸದ ನಾವು ಸಿಟಿ ಔಟ್ಸ್ಕರ್ಟ್ಗೆ ಅಂದ್ರೆ ಸಂಸ್ಕರಣಾ ಘಟಕಗಳಿಗೆ ಸಾಗಿಸ್ತೀವಿ ಪ್ರತಿದಿನ. ಈ ಅಷ್ಟು 5,620 ಟನ್ ಕಸ ನಾವು ಬೆಂಗಳೂರಲ್ಲಿ ಕೊಡಿದ್ರೆ ಎಷ್ಟು ಕಾಯಿಲೆಗಳು, ಕೊರೋನಾಗಿಂತ ಭಯಂಕರವಾದಂತಹ ಕಾಯಿಲೆಗಳು ಬರ್ಬೋದು. ಡಾಕ್ಟರ್ಗಳಾದ್ರೂ ಹೋದ್ರೆ ಅವ್ರು ಕಾಯಿಲೆ ಬಂದಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಯಾರು ಕಾಯಿಲೆ ಬರ್ದೇನೆ ಯಾರು ರೋಗಗಳು ತುತ್ತಾಗ್ತಾನೆ ಎಲ್ಲ ಆರೋಗ್ಯನ ಕಾಪಾಡ್ತಾ ಇದ್ರು. ಎಲ್ಲ ಒಂದು ಕಸ ಏನು ಮನೆಯಲ್ಲಿ ಕೊಡುವಂತ ಕಸ ಮಿಕ್ಸರ್ ಎಲ್ಲ ಕರೆದು ಇನ್ನೊಂದು ನಾಯಕನೆಲ್ಲ ಕರೆದು ಸಭೆನ ಮಾಡಿ ಒಂದು ತೀರ್ಮಾನ ಕೈಗೊಳ್ಬೇಕು. ಯಾಕಂತಂದ್ರೆ ಗುತ್ತಿಗೆದಾರರಿಗೆ ನೀವು ಎಷ್ಟೇ ಸಹಕಾರ ಮಾಡ್ಕೋ ಅವ್ರು ಸೆಂಟ್ರಲ್ ಯಾರು ಬುಕ್ ಮಾಡ್ಕೊಂಡ್ರೆ ಹೊರಟೋಗ್ತಾರೆ ನೋಡಿ. ಅದೇ ನಮ್ಮ GBI ಇಂದ ಒಂದು ಸಿಂಪಲ್ ಫೈನಾನ್ಷಿಯಲ್ ಆಗಿ ಅವ್ರ ಟೆಕ್ನಿಕಲ್ 3,75,000 ರೂಪಾಯಿ ಆಗುತ್ತೆ. ಆ ರೀತಿ ಸ್ವಂತವಾಗಿ GBI ಪರ್ಚೇಸ್ ಮಾಡಿದ್ರೆ ಏನು 5,300 ಗಾಡಿಗಳಿಗೆ 198 ಕೋಟಿ ರೂಪಾಯಿ ಆಗುತ್ತೆ. 198 ಕೋಟಿ ರೂಪಾಯಿ ಆಗೋದನ್ನ ಇವರು 7 ವರ್ಷದ ಗುತ್ತಿಗೆನ ಕೊಡಕ್ಕೆ ಹೋಗ್ತಾ ಇದ್ದಾರೆ. 7 ವರ್ಷಕ್ಕೆ ಸರಿಸುಮಾರು 200 ಕೋಟಿನ ಇವ್ರು ಪರ್ಚೇಸ್ ಮಾಡೋದ್ರಿಂದ ಸೇವ್ ಮಾಡ್ಬೋದು. 210 ಕೋಟಿ ರೂಪಾಯಿ ಆಗುತ್ತೆ. ನಾವು 200 ಕೋಟಿನೇ ಅಪ್ರಾಕ್ಸಿಮೇಟ್ ಹಾಕಿದ್ರು 1,400 ಕೋಟಿ ರೂಪಾಯಿನ ನಾವು ಸರ್ಕಾರಕ್ಕೆ ಉಳಿತಾಯ ಮಾಡ್ಬೋದು. ವೇದಿಕೆ ಆಂದೋಲನ ಎಲ್ಲ ಸೇರಿ ಇವತ್ತು 4ನೇ ತಾರೀಕಿಗೆ ಏನು ರೈತ ಮುಂದುವರಿಸಲು ಅವರಿಗೆ ಕಾಯಂ ಕೊಡವರಿಗೆ ಅವ್ರ ಬೆಲೆಗೆ ನಿಲ್ಲುತ್ತೇವೆ ಅಂತ ಹೇಳುತ್ತಾ